ಹಾಯ್ ಎವ್ರಿವನ್, ನಮಸ್ತೆ ಎಲ್ರಿಗೂ. ಏನಪ್ಪ ಎಲ್ಲೋ ಹೊರಟ್ವಿ ಅಂತ ಅಂದ್ಕೊಂಡ್ರಾ? ಹೌದು, ನಾನು ಮತ್ತು ಸಮಿ ಇವತ್ತು ಸಿನಿಮಾ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಈಗಲೇ ಹೇಳಲ್ಲ ಯಾವ ಸಿನಿಮಾ ಅಂತ, ನಾನು ಪೂರ್ತಿ ವಿಡಿಯೋ ನೋಡ್ತಾ ಇರಿ, ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾವಿವಾಗ ನೋಡಿ ಹೋಗ್ತಾ ಇರೋದು ತಿಲಕ್ ನಗರ ಕಡೆ. ಸೊ ತಿಲಕ್ ನಗರದಲ್ಲಿರೋ ಸ್ವಾಗತ್ ಮಾಲ್ ಅಲ್ಲಿ ಹೋಗ್ತಾ ಇರೋದು ನಾನು ಮತ್ತು ಸಮಿ. ತುಂಬ ದಿನವೇ ಆಯಿತು ಅಂತ ಹೇಳ್ಬೋದು. ನಾವು ಸಿನಿಮಾ ನೋಡಿ ಐನಾಕ್ಸಿಗೆ ಬಂದಿದ್ವಿ. ಸೊ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿತ್ತು, ಬಟ್ ನೋಡೋಕ್ಕೆ ನಮಗೆ ಇಬ್ರಿಗೂ ಒಟ್ಟಿಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಟೈಮ್ ಸಿಕ್ಕಿತ್ತು ಇಬ್ರಿಗೂ. ಸೊ ಅದಕ್ಕೆ ಒಂದು ಸಿನಿಮಾ ನೋಡೋಣ, ಒಂದು ಒಳ್ಳೆ ಸಿನಿಮಾ ಅಂತ ಬಂದ್ವಿ. ಅವಳು ಟಿಕೆಟ್ ತೊಗೊಳ್ತಾ ಇದ್ದಾಳೆ. ಸೊ ಟಿಕೆಟೆಲ್ಲ ತೊಗೊಂಡು ನಾವು ಹೊರಟಿದ್ದೆ ಭೈರತಿ ರಣಗಲ್ ಸಿನಿಮಾ ನೋಡೋಕ್ಕೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರದ್ದು ಎಲ್ಲ ಕಡೆ ಒಳ್ಳೆ ರಿವ್ಯೂಸ್ ಕೂಡ ಇತ್ತು. ಸೊ ಹಾಗಾಗಿ ನೋಡೋಣ ಈ ಸಿನಿಮಾ ಹೇಗಿದೆ ಅಂತ ನಾನು ಅವಳು ಹೊರಟು ಬಂದ್ವಿ. ಟಿಕೆಟ್ ಕೂಡ ತೊಗೊಂಡ್ವಿ. ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಅಂತ ಹೇಳ್ಬೋದು. ನೋಡೋಣ ಸಿನಿಮಾ ಹೇಗಿದೆ ಅಂತ ನಾನು ಹೇಳ್ತೀನಿ. ಮತ್ತು ಏನಂತ ಅಂದರೆ, ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನೋಡಿ ನಾವೇ ಪ್ರೋತ್ಸಾಹಿಸ್ಬೇಕಂತ ನಾನು ಹೇಳ್ತೀನಿ. ಸೊ ಸ್ಟಾರ್ಟ್ ಆಯಿತು ಸಿನಿಮಾ. ಡಾಕ್ಟರ್ ಶಿವರಾಜ್ ಕುಮಾರ್, ಏನು ಎನರ್ಜಿ ಅವ್ರದ್ದು, ಈ ಏಜಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಆ್ಯಕ್ಚುಲಿ ಅವ್ರದ್ದೇ ಓಮ್ ಪ್ರೊಡಕ್ಷನ್ನು. ಸೊ ತುಂಬ ಸೊಗಸಾಗಿ ಬಂದಿದೆ ಸಿನಿಮಾ. ಫಸ್ಟ್ ಹಾಫು ಸ್ವಲ್ಪ ನಮಗೆ ಅಂದರೆ ಏನು ಕಾಮಿಡಿ ಇಲ್ಲ. ಇದು ಬೇರೆ ಥರ ಸಿನಿಮಾ ಆಗಿರೋದ್ರಿಂದ ಕಾಮಿಡಿ ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಫಸ್ಟ್ ಹಾಫ್ ಏನಪ್ಪ ಹೀಗಿದೆ ಅನ್ನಿಸ್ತು. ಬಟ್ ಸೆಕೆಂಡ್ ಹಾಫ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಡಾಕ್ಟರ್ ಶಿವರಾಜ್ ಕುಮಾರ್ ಆಗಿರ್ಬೋದು, ಇಲ್ಲ ಛಾಯಾ ಸಿಂಗ್ ಅವ್ರ ತಂಗಿ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ ಅವರಾಗಿರ್ಬೋದು, ಮತ್ತು ಇವರು ನಮ್ಮ ಹೀರೋಯಿನ್ನು ರುಕ್ಮಿಣಿ ಅವರ ಸಹ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ತುಂಬಾ ಇಷ್ಟ ಆಯಿತು. ಸೊ ನೋಡ್ತಾ ಇಂಟರ್ವ್ಯೂಲ್ ಬಂದೇ ಬಿಡ್ತು. ಸೊ ಇಂಟರ್ವ್ಯೂಲ್ ಸ್ಟಾರ್ಟ್ ಆಯಿತು. ನಮಗೂ ಹಸು ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಏನಾದರೂ ಈ ಸಿನಿಮಾ ಮಧ್ಯದಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಹೋಗಿದ್ದು ಪಾಪ್ಕಾರ್ನ್ ತೊಗೊಳ್ಳೋಣ ಅಂತ. ಸೊ ಪಾಪ್ಕಾರ್ನ್ ತೊಗೊಂಡ್ವಿ. ಪಾಪ್ಕಾರ್ನ್ ತೊಗೊಂಡು ತಿನ್ನೋಷ್ಟರಲ್ಲಿ ನೋಡ್ತಾ ಸಿನಿಮಾ ಮುಗ್ದೇ ಹೋಯಿತು. ಇದು ಮಫ್ತಿ ಏನು ನೋಡಿರ್ತೀರಲ್ಲ, ಅದರ ಕಂಟಿನ್ಯೂ ಪಾರ್ಟ್ ಅಂತಲೇ ಹೇಳ್ಬೋದು, ಭೈರತಿ ರಣಗಲ್. ಸೊ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಇದು ಗೊತ್ತಾಗತ್ತೆ. ನಾನು ಮಫ್ತಿ ನೋಡಿಲ್ಲ. ಸೊ ಹಾಗಾಗಿ ನನಗೆ ಅದರದ್ದು ಏನೂ ಗೊತ್ತಿರಲಿಲ್ಲ. ಸೊ ಆಮೇಲೆ ಗೊತ್ತಾಯಿತು ಮಫ್ತಿದು ಇದು ಕಂಟಿನ್ಯೂ ಇದೆ ಭೈರತಿ ರಣಗಲ್ ಅಂತ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ, ಒನ್ ಟೈಮ್ ಸಿನಿಮಾ ನೋಡ್ಬೋದು, ಚೆನ್ನಾಗಿದೆ. ನೋಡ್ತಾ ಸಿನಿಮಾ ನೋಡಿ ಮುಗ್ದೇ ಹೋಯಿತು. ಸೊ ಹೊರಟ್ವಿ, ನೋಡ್ಬೋದು. ಸೊ ಹೋಗ್ತಾ ಅಂದ್ಕೊಂಡ್ವಿ, ಹೊಟ್ಟೆ ಬೇರೆ ಹಸ್ತಿತ್ತು, ಏನಾದರೂ ತಿನ್ನೋಣ ಅಂತ. ಸುಮಾರು ಜಾಗ ಅಂದ್ಕೊಂಡ್ವಿ ಎಲ್ಲಾದರೂ ಹೋಗಿ ತಿನ್ನಬೇಕು ಅಂತ. ಆ ಟೈಮ್ಗೆ ಯಾವುದೂ ನಮಗೆ ನೆನಪಾಗೋದೇ ಇಲ್ಲ ಎಲ್ಲಿ ಹೋಗಬೇಕು ಅಂತ. ಕೆಲವೊಂದು ಸಲ ಅನ್ಕೋತಾ ಇರ್ತೀವಿ ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅಂತ, ಬಟ್ ಫೈನಲಿ ನಮಗೆ ಆ ಟೈಮಲ್ಲಿ ನೆನಪೇ ಆಗೋದಿಲ್ಲ. ಸೊ ಆಮೇಲೆ ನಮಗೆ ಹೊಳೆದಿದ್ದು ಜಯನಗರ 5th ಬ್ಲಾಕಲ್ಲಿದೆ ಶೆಟ್ಟಿ ಲಂಚ್ ಹೋಮ್ ಅಂತ. ನಾನು ಇಲ್ಲಿಗೆ ಬರ್ತಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು, ಬಟ್ ನನ್ನ ಸಮಿ ಇದು ಸೆಕೆಂಡ್ ಟೈಮ್ ಬಂದಿರೋದು. ಇಲ್ಲಿ ಎಲ್ಲ ಥರ ವೆರೈಟಿ ಆಫ್ ಫುಡ್ಸ್ ಕೂಡ ಸಿಗುತ್ತೆ. ಫಿಶ್ ಆಗಿರ್ಬೋದು, ಇಲ್ಲ ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಎಲ್ಲ ವೆರೈಟಿ ಆಫ್ ಫುಡ್ ಸಿಗುತ್ತೆ. ಸೊ ನಾವು ನೋಡ್ತಾ ನಂಗೆ ಚಿಕನ್ ತುಂಬಾ ಇಷ್ಟ. ಸೊ ಚಿಕನ್ ಮಂಚೂರಿಯನ್ ರೋಲ್ ಅಂತ ನಾನು ತೊಗೊಂಡಿದ್ದು. ಸೊ ಅವಳಿಗೆ ಫಿಶ್ ತುಂಬ ಇಷ್ಟ. ಸೊ ಫಿಶ್ ಮಂಚೂರಿಯನ್ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಸೊ ತಿಂದ್ವಿ. ಸೊ ಇವತ್ತಿನ ದಿನ ಸ್ಯಾಟರ್ಡೇ ತುಂಬಾ ಮಜಾ ಇತ್ತು. ಸಿನಿಮಾ ನೋಡಿದ್ವಿ, ಒಂದೊಳ್ಳೆ ಕಡೆ ಊಟ ಮಾಡಿದ್ವಿ ಅಂತ ಹೇಳ್ಬೋದು. ಒಂಥರ ಪೀಸ್ಫುಲ್ ಆಗಿತ್ತು ಈ ಜಾಗ. ಯಾರೆಲ್ಲ ಹೋಗಬೇಕು ಅಂತ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಸೊ ಇವತ್ತಾಗಿತ್ತು ಈ ವಿಡಿಯೋ. ಸೊ ಯಾರಿಗೆಲ್ಲ ಇಷ್ಟ